ಎಷ್ಟೋ ಜನದ ಕನಸನ್ನ ನಾನು ಇವತ್ತು ನನ್ಸ್ ಮಾಡಕ್ ಬಂದಿದ್ದೀನಿ. ಹೌದು, ತುಂಬಾ ಜನ ಅನ್ಕೊಂಡಿರ್ತಾರೆ ಜೀವನದಲ್ಲಿ ಒಂದ್ಸತಿನಾದ್ರೂ ಮನೆ ಕಟ್ಸ್ಬೇಕು, ಇಲ್ಲ ಕಟ್ಟಿರೋ ಮನೆನ ತಗೋಬೇಕು ಅನ್ನೋ ಕನಸು ಇದ್ದೇ ಇರುತ್ತೆ. ಸೊ ಅವ್ರಿಗೋಸ್ಕರ ಅಂತಾನೆ ಈ ವಿಡಿಯೋನ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ಕೇವಲ 20 lakhs ಇದ್ರೆ ಸಾಕು, ಈ ಬ್ಯೂಟಿಫುಲ್ ಟ್ರಿಪ್ಲೆಕ್ಸ್ 3 BHK ಹೌಸ್ ನ ನಿಮ್ದಾಗಿಸ್ಕೊಡ್ತೀವಿ. ಈ ಪ್ರಾಪರ್ಟಿ BDA ಪ್ರಾಪರ್ಟಿ ಆಗಿದ್ದು ಇದು 2030 ಮೆಜರ್ಮೆಂಟ್ ಅಲ್ಲಿ ಬಿಲ್ಡ್ ಆಗಿರುತ್ತೆ. ಹಾಗೆ ಈ ಪ್ರಾಪರ್ಟಿ ಎದುರುಗಡೆನೆ ನಮಗೆ 40 feet ರೋಡ್ ಕೂಡ ಅವೈಲಬಲ್ ಇದೆ. ಈ ಪ್ರಾಪರ್ಟಿ ಬಂದು ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿ ಆಗಿದ್ದು ಮೇನ್ ಡೋರ್ ನ ಬಂದು ನಾರ್ತ್ ಫೇಸ್ ಅಲ್ಲಿ ಬಿಲ್ಡ್ ಮಾಡಿರ್ತಾರೆ. ಈ ಪ್ರಾಪರ್ಟಿಗೆ ಅಮ್ಯುನಿಟೀಸ್ ಏನೇನಿದೆ ಅಂತ ಹೇಳೋದಾದ್ರೆ ನಮಗೆ 500 ಮೀಟರ್ ದೂರದಲ್ಲೇ ಕಣ್ಣ ಡಯಾಗ್ನೋಸ್ಟಿಕ್, ಹಾಗೆ ಎಸೆನ್ಷಿಯಲ್ ಹಾಸ್ಪಿಟಲ್, ಹಾಗೆ ನಾಗರಬಾವಿ ರಿಂಗ್ ರೋಡ್ ಕೂಡ ಹತ್ರದಲ್ಲೇ ಇದೆ. ಬನ್ನಿ ಲೇಟ್ ಮಾಡದೆ ಮನೆ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ. ಮನೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಗೇಟ್ ವಿಚಾರಕ್ಕೆ ಬರೋಣ. ನೀವೇ ನೋಡ್ತಿರ್ತೀರ ಫಂಡಮ್ಯಾಕ್ ಮತ್ತೆ MS ಸ್ಟೀಲ್ ನ ಯೂಸ್ ಮಾಡಿಕೊಂಡು ಫುಲ್ಲಿ ಲೆಂತಿಲಿ ನಮಗೆ ಸೇಫ್ಟಿ ಪರ್ಪಸ್ಗೆ ಅಂತ ಗೇಟ್ ನ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಪಾರ್ಕಿಂಗ್ ಒಳಗಡೆ ಎಂಟ್ರಿ ಆದ ತಕ್ಷಣ ನಮಗೆ ಆಂಟಿಸ್ಕಿಡ್ ಟೈಲ್ಸ್ ಜೊತೆಗೆ ಒಂದು ಸ್ಪೇಸಿಯಸ್ ಆದ ಪಾರ್ಕಿಂಗ್ ಏರಿಯಾನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಮಗೆ ಒಂದು ಕಾಮನ್ ವಾಶ್ರೂಮ್ ಹಾಗೆ ಯುಟಿಲಿಟಿನೂ ಕೂಡ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಬೋರ್ ಫೆಸಿಲಿಟೀಸ್ ಇದ್ದು ಅದ್ರ ಜೊತೆಗೆ ಇದು BDA ಪ್ರಾಪರ್ಟಿ ಆಗಿರೋದ್ರಿಂದ ಕಾವೇರಿ ವಾಟರ್ ಕನೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಸಮ್ ಕೂಡ ಅವೈಲಬಲ್ ಇದೆ. ಪೇಂಟಿಂಗ್ ಕೆಲಸ ಈಗಷ್ಟೇ ಮುಗ್ದಿರೋದ್ರಿಂದ ಪಾರ್ಕಿಂಗ್ ಏರಿಯಾ ಸ್ವಲ್ಪ ಮೆಸ್ಸಿ ಆಗಿದೆ ಅಂತಾನೆ ಹೇಳ್ಬೋದು. ಇದು ಟ್ರಿಪ್ಲೆಕ್ಸ್ ಹೌಸ್ ನ ಎಂಟ್ರಿ ಆಗಿರುತ್ತೆ. ಬನ್ನಿ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ. 4 feet ವೈಡ್ ಅಲ್ಲಿ ನಮಗೆ ಸ್ಟೇರ್ ಕೇಸ್ ನ ಮಾರ್ಬಲ್ಸ್ ಇಂದ ಮಾಡ್ಕೊಟ್ಟಿದ್ದಾರೆ. ಹಾಗೆ ವಾಲ್ ಕ್ಲಾಡಿಂಗ್ ನ ನೋಡ್ತಿರ್ಬೋದು, ನಮಗೆ ಫುಲ್ ವೆಟ್ರಿಫೈಡ್ ಇಂದ ಕವರ್ ಮಾಡ್ಕೊಟ್ಟಿದ್ದಾರೆ. ಇದು ಈ ಮನೆಯ ಮೇನ್ ಡೋರ್ ಆಗಿರುತ್ತೆ. ನಾನು ಮೊದಲೇ ಹೇಳ್ದಂಗೆ ಈ ಮೇನ್ ಡೋರ್ ನ ಬಂದು ನಾರ್ತ್ ಫೇಸ್ ಅಲ್ಲಿ ಬಿಲ್ಡ್ ಮಾಡಿರ್ತಾರೆ. ಈ ಮೇನ್ ಡೋರ್ ಮತ್ತೆ ಈ ಮನೆಯ ಎಲ್ಲಾ ವಿಂಡೋಸ್ ನ ಬಂದು ಬರ್ಮಾ ಟೀಕ್ವುಡ್ ಇಂದ ಮಾಡ್ಕೊಟ್ಟಿರ್ತಾರೆ. ವಾವ್, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ಈ ಮನೆ ಒಳಗಡೆ ಎಂಟ್ರಿ ಆದ ತಕ್ಷಣ ನಮಗೆ ಒಂದು ಸ್ಪೇಸಿಯಸ್ ಆದಂತಹ ಲಿವಿಂಗ್ ಏರಿಯಾನ ನಮಗೆ ಕೊಟ್ಟಿದ್ದಾರೆ. ಈ ಮನೆಯಲ್ಲಿ ಒಂದು ಅಟ್ರಾಕ್ಟಿವ್ ಜಾಗ ಯಾವುದಂದ್ರೆ ಈ ವಿಂಡೋ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ನಮಗೆ ಇದನ್ನ 8 feet ಹೈಟ್ ಅಲ್ಲಿ ನಮಗೆ ಈ ವಿಂಡೋನ ಮಾಡಿಕೊಟ್ಟಿದ್ದಾರೆ. ಈ ಮನೆ ಇಷ್ಟು ಬ್ಯೂಟಿಫುಲ್ ಆಗಿ ಕಾಣೋದಕ್ಕೆ ಈ ವಿಂಡೋ ಮತ್ತೆ ಇಲ್ಲಿ ಈ ಫ್ಲೋರಿಂಗ್ ಯೂಸ್ ಮಾಡಿರುವಂತ ವೈಟ್ ಮಾರ್ಬಲ್ಸ್ ಅಂತಾನೆ ಹೇಳ್ಬೋದು. ಈ ವಿಂಡೋ ಇಂದ ನಾವು ಬಾಲ್ಕನಿಗೂ ಕೂಡ ಎಂಟರ್ ಆಗ್ಬೋದು. ಈ ಒಂದು ಬಾಲ್ಕನಿಯಿಂದ ನಮಗೆ ಒಂದು ಒಳ್ಳೆ ವ್ಯೂ ಸಿಗ್ತಿದೆ ಅಂತಾನೆ ಹೇಳ್ಬೋದು. ಈ ಒಂದು ಬಾಲ್ಕನಿಲಿ ನಮಗೆ ಎಲಿವೇಶನ್ಗೆ ಮ್ಯಾಚ್ ಆಗೋ ತರ ಟಫನ್ ಗ್ಲಾಸ್ ಮತ್ತೆ SS ಸ್ಟೀಲ್ ನ ಯೂಸ್ ಮಾಡಿಕೊಂಡು ನಮಗೆ ರೈಲಿಂಗ್ಸ್ ನ ಮಾಡಿಕೊಟ್ಟಿದ್ದಾರೆ. ಬಾಲ್ಕನಿಯಿಂದ ಒಳಗಡೆ ಬರ್ತಿದ್ದಂಗೆ ನಮಗೆ ರೈಟ್ ಸೈಡ್ಗೆ TV ಯೂನಿಟ್ ನ ಮಾಡಿಕೊಟ್ಟಿದ್ದಾರೆ. ಈ TV ಯೂನಿಟ್ ಬಂದು ಸಿಂಪಲ್ ಅಂಡ್ ಎಲಿಗೆಂಟ್ ಆಗಿ ಕಾಣಿಸ್ತಿದೆ. ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿಕೊಟ್ಟಿದ್ದಾರೆ. ಹಾಗೆ ಹಿಂದೆಗಡೆ ಸ್ಪಾಟ್ ಲೈಟ್ ನು ಕೂಡ ಕೊಟ್ಟಿದ್ದಾರೆ. ಲಿವಿಂಗ್ ಏರಿಯಾದಲ್ಲೇ ನಮಗೆ ಒಂದು ಸಿಂಪಲ್ ಆಗಿ ಫಾಲ್ ಸೀಲಿಂಗ್ ಕೂಡ ಮಾಡಿಕೊಟ್ಟಿದ್ದಾರೆ. ಸ್ಟೇರ್ ಕೇಸ್ ಕೆಳಗಡೆನೂ ಕೂಡ ನಮಗೆ ಸ್ಟೋರೇಜ್ ಸ್ಪೇಸಸ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ಬೇಕಿದ್ರೆ UPS ನ ಸ್ಟೋರ್ ಮಾಡಬಹುದು. ಇದು ಕಿಚನ್ಗೆ ಎಂಟ್ರಿ ಆಗಿರುತ್ತೆ. ಬನ್ನಿ ಕಿಚನ್ ಒಳಗಡೆ ಹೋಗೋಣ. ಇದು ನಮ್ಮ ಬ್ಯೂಟಿಫುಲ್ ಕಿಚನ್ ಆಗಿರುತ್ತೆ. ಈ ಕಿಚನ್ ನ ನಮಗೆ L ಶೇಪ್ ಅಲ್ಲಿ ಮಾಡಿಕೊಟ್ಟಿರ್ತಾರೆ. ನೀವೇ ನೋಡ್ತಿರ್ಬೋದು ಸ್ಟೋರೇಜ್ ಸ್ಪೇಸಸ್ಗೆ ಅಂತ ಲಾಫ್ಟ್ ಅಲ್ಲೂ ಕೂಡ ನಮಗೆ ಸ್ಟೋರೇಜ್ಗೆ ಸ್ಪೇಸಸ್ ನ ಮಾಡಿಕೊಟ್ಟಿದ್ದಾರೆ. ಇದು ಮಾಡ್ಯುಲರ್ ಕಿಚನ್ ಆಗಿರೋದ್ರಿಂದ ನಮಗೆ ಎಲ್ಲಾ ಯೂನಿಟ್ಸ್ ಬಂದು ಸಾಫ್ಟ್ ಟಚ್ ಅಲ್ಲೇ ಆಗಿರುತ್ತೆ. ಈ ವಿಂಡೋನ ಬಂದು ನಮಗೆ ಟೀಕ್ವುಡ್ ಅಲ್ಲಿ ಮಾಡಿಕೊಟ್ಟಿರ್ತಾರೆ. ಹಾಗೆ ಕಿಚನ್ ಫಿಟ್ಟಿಂಗ್ಸ್ ಬಂದು ನಮಗೆ ಜಾಗ್ವಾರ್ ಫಿಟ್ಟಿಂಗ್ಸ್ ಅಲ್ಲಿ ಮಾಡಿಕೊಟ್ಟಿರ್ತಾರೆ. ಇಲ್ಲಿಂದ ಮುಂದೆ ಬಂದ್ರೆ ನಮಗೆ ಕಿಚನ್ ಯುಟಿಲಿಟಿನೂ ಕೂಡ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಯುಟಿಲಿಟಿ ಪಕ್ಕದಲ್ಲೇ ನಮಗೆ ಒಂದು ಬ್ಯೂಟಿಫುಲ್ ಸ್ಟೋರೇಜ್ ಯೂನಿಟ್ ನು ಕೂಡ ಮಾಡಿಕೊಟ್ಟಿದ್ದಾರೆ. ಅದ್ರ ಪಕ್ಕದಲ್ಲೇ ನಮಗೆ ವೆಸ್ಟ್ ಫೇಸಿಂಗ್ ಪೂಜಾ ರೂಮ್ ನ ಕೂಡ ಮಾಡಿಕೊಟ್ಟಿದ್ದಾರೆ. ಈ ಪೂಜಾ ರೂಮ್ ನ ಬಂದು ನಮಗೆ ಟೀಕ್ವುಡ್ ಪ್ಲಸ್ ಟಫನ್ ಗ್ಲಾಸ್ ನ ಯೂಸ್ ಮಾಡಿಕೊಂಡು ನಮಗೆ ಒಂದು ಬ್ಯೂಟಿಫುಲ್ ಆಗಿ ಕಾಣುವಂತ ಪೂಜಾ ರೂಮ್ ನ ಕೂಡ ಮಾಡಿಕೊಟ್ಟಿದ್ದಾರೆ. ಬನ್ನಿ ಸೆಕೆಂಡ್ ಫ್ಲೋರ್ ಅಲ್ಲಿ ಏನೇನಿದೆ ಅಂತ ನೋಡ್ಕೊಂಬರೋಣ. ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನಮಗೆ ಇಲ್ಲಿ ರೈಲಿಂಗ್ಸ್ ನ ಬಂದು SS ಸ್ಟೀಲ್ ಇಂದ ಮಾಡಿಕೊಟ್ಟಿದ್ದಾರೆ. ಹಾಗೆ ಸ್ಟೇರ್ ಕೇಸ್ ನು ಕೂಡ ನಮಗೆ ಇಲ್ಲಿ ಮಾರ್ಬಲ್ ಇಂದ ಮಾಡಿಕೊಟ್ಟಿದ್ದಾರೆ. ಈ ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆದ ತಕ್ಷಣ ನಮಗೆ 2 ಬೆಡ್ರೂಮ್ ನ ಪ್ರೊವೈಡ್ ಮಾಡಿಕೊಟ್ಟಿರ್ತಾರೆ. ರೈಟ್ ಸೈಡ್ಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ, ಲೆಫ್ಟ್ ಸೈಡ್ಗೆ ಕಿಡ್ಸ್ ಬೆಡ್ರೂಮ್ ಆಗಿರುತ್ತೆ. ಈ 2 ಬೆಡ್ರೂಮ್ ಹೋಗೋಕ್ಕಿಂತ ಮುಂಚೆ ನಾವು ಫಾಲ್ ಸೀಲಿಂಗ್ ಬಗ್ಗೆ ಹೇಳೋದಾದ್ರೆ ನಮಗೆ ಒಂದು ಸಿಂಪಲ್ ಆಗಿ ಫಾಲ್ ಸೀಲಿಂಗ್ ನ ಬ್ಯೂಟಿಫುಲ್ ಆಗಿ ಕಾಣೋ ತರ ಮಾಡಿಕೊಟ್ಟಿದ್ದಾರೆ. ಫಸ್ಟ್ ಬನ್ನಿ ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಈ ಬೆಡ್ರೂಮ್ಗೆ ಎಂಟ್ರಿ ಆದ ತಕ್ಷಣ ನಮಗೆ ಒಂದು ಅಟ್ಯಾಚ್ ವಾಶ್ರೂಮ್ ನ ಪ್ರೊವೈಡ್ ಮಾಡಿದ್ದಾರೆ. ಈ ಬೆಡ್ರೂಮ್ ಅಲ್ಲೂ ಕೂಡ ನಮಗೆ 8 feet ಲೆಂತ್ ಅಲ್ಲಿ ವಿಂಡೋನ ಮಾಡಿಕೊಟ್ಟಿದ್ದು ಈ ವಿಂಡೋ ಇಂದನೂ ನಾವು ಬಾಲ್ಕನಿಗೆ ಎಂಟರ್ ಆಗ್ಬೋದು. ಹಾಗೆ ಮುಂದೆ ಬಂದ್ರೆ ಈ ಬೆಡ್ರೂಮ್ ಅಲ್ಲಿ ನಮಗೆ ವಾಲ್ ಲೆಂತ್ ಹೈಟ್ ಗೆ ನಮಗೆ ಸ್ಲೈಡಿಂಗ್ ವಾರ್ಡ್ರೋಬ್ ನ ಕೂಡ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಇದಂತೂ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ. ಈ ವಾರ್ಡ್ರೋಬ್ ಅಂತೂ ತುಂಬಾ ಸ್ಪೇಸಿಯಸ್ ಆಗಿದೆ. ಬನ್ನಿ ಇವಾಗ ಸೆಕೆಂಡ್ ಬೆಡ್ರೂಮ್ಗೆ ಹೋಗೋಣ. ಈ ಬೆಡ್ರೂಮ್ ಕೂಡ ತುಂಬಾ
ಸ್ಪೇಸಿಯಸ್ ಆಗಿದ್ದು ಈ ಬೆಡ್ರೂಮ್ ಅಲ್ಲೂ ನಮಗೆ ವಾಲ್ ಅಂಡ್ ವಾರ್ಡ್ರೋಬ್ ನ ಕೊಟ್ಟಿರ್ತಾರೆ. ಇಲ್ಲೂ ಕೂಡ ನಮಗೆ ಸ್ಟೋರೇಜ್ ಸ್ಪೇಸಸ್ ಏನು ತೊಂದರೆ ಇಲ್ಲ ಅಂತಾನೆ ಹೇಳ್ಬೋದು. ಈ ಬೆಡ್ರೂಮ್ ಅಲ್ಲೂ ನಮಗೆ ಟೀ ಕುಡ್ ಇಂದ ವಿಂಡೋನ ಕೊಟ್ಟಿರ್ತಾರೆ. ಹಾಗೆ ಫಾಲ್ ಸೀಲಿಂಗ್ ಅಂತೂ ತುಂಬಾ ಯೂನಿಕ್ ಆಗಿ ಮಾಡ್ಕೊಟ್ಟಿದ್ದಾರೆ. ಬನ್ನಿ ಇವಾಗ ಥರ್ಡ್ ಬೆಡ್ರೂಮ್ ಹೇಗಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಈ ಫ್ಲೋರ್ ಬಂದು ಥರ್ಡ್ ಫ್ಲೋರ್ ಆಗಿರುತ್ತೆ. ಇಲ್ಲಿ ರೈಟ್ ಸೈಡ್ಗೆ ಥರ್ಡ್ ಬೆಡ್ರೂಮ್ ನ ಕೊಟ್ಟಿರ್ತಾರೆ, ಹಾಗೆ ಲೆಫ್ಟ್ ಸೈಡ್ಗೆ ಮಲ್ಟಿಪರ್ಪಸ್ ಹಾಲ್ ನ ಕೊಟ್ಟಿರ್ತಾರೆ. ಸೊ ಬನ್ನಿ ಫೈನಲ್ ಬೆಡ್ರೂಮ್ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ. ಈ ಬೆಡ್ರೂಮ್ ಅಲ್ಲೂ ಕೂಡ ಅಟ್ಯಾಚ್ ವಾಶ್ರೂಮ್ ನ ಕೊಟ್ಟಿರ್ತಾರೆ, ಹಾಗೆ 8 ಫೀಟ್ ಲೆಂತ್ ಇರೋ ವಿಂಡೋನು ಕೂಡ ಕೊಟ್ಟಿರ್ತಾರೆ. ಈ ಬೆಡ್ರೂಮ್ ಅಲ್ಲೂ ಕೂಡ ನಾವು ವಾಲ್ ಅಂಡ್ ವಾರ್ಡ್ರೋಬ್ ನ ನೋಡಬಹುದು. ಇದು ಐ ಸೀಲಿಂಗ್ ಪ್ರಾಪರ್ಟಿ ಆಗಿರೋದ್ರಿಂದ ಮನೆ ಒಳಗಡೆ ತುಂಬಾ ಚೆನ್ನಾಗಿ ಬೆಳಕು ಬರುತ್ತೆ. ಈ ಏರಿಯಾನ ಬಂದು ನೀವು ನಿಮ್ಮ ಫ್ಯಾಮಿಲಿ ಸಿಟ್ಔಟ್ಗೆ ಅಂತನಾದ್ರೂ ಯೂಸ್ ಮಾಡ್ಬೋದು, ಇಲ್ಲ ನೀವು ಜಿಮ್ ಏರಿಯಾಗಾದ್ರೂ ಯೂಸ್ ಮಾಡ್ಕೋಬಹುದು. ಇಲ್ಲಿ ನಮಗೆ ಮಂಗಳೂರು ಅಂಚನ್ನ ಯೂಸ್ ಮಾಡ್ಕೊಂಡು ಈ ಏರಿಯಾನ ಕವರ್ ಮಾಡ್ಕೊಟ್ಟಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ. ಸೊ ಇಲ್ಲಿಂದ ಮೇಲೆ ಹೋದ್ರೆ ನಮಗೆ ಓವರ್ ಹೆಡ್ ವಾಟರ್ ಟ್ಯಾಂಕ್ ಮತ್ತೆ ಸೋಲಾರ್ ನ ಇಡೋದಕ್ಕೆ ಪ್ರಾವಿಷನ್ ಮಾಡ್ಕೊಟ್ಟಿದ್ದಾರೆ. ಸೊ ಈ ಬ್ಯೂಟಿಫುಲ್ ಟ್ರಿಪ್ಲೆಕ್ಸ್ ಹೌಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲರ್ ವಾಟ್ಸ್ಆಪ್ ಮಾಡಿ ಈ ಬ್ಯೂಟಿಫುಲ್ ಪ್ರಾಪರ್ಟಿನ ನಿಮ್ದಾಗಿಸ್ಕೊಳ್ಳಿ. ನಿಮ್ ಬಜೆಟ್ಗೆ ತಕ್ಕಂತೆ ನಿಮ್ಗೆ ಏನಾದರೂ ಪ್ರಾಪರ್ಟಿ ಬೇಕಿತ್ತು ಅಂದ್ರೆ, ಇಲ್ಲ ನಿಮ್ ಬಜೆಟ್ಗೆ ತಕ್ಕಂತೆ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕಿತ್ತು ಅಂತ ಅಂದ್ರೆ ನಮ್ಮ ಆಫೀಸ್ಗೆ ನೀವು ವಿಸಿಟ್ ಮಾಡ್ಬೋದು. ನಮ್ಮ ಹೆಡ್ ಆಫೀಸ್ ಬಂದು ನಾಗರಬಾವಿ ಸೆಕೆಂಡ್ ಸ್ಟೇಜ್ ಅಲ್ಲಿ ಲೊಕೇಟ್ ಆಗಿದೆ. ಹಾಗೆ ನಮ್ಮ ಮಾರ್ಕೆಟಿಂಗ್ ಆಫೀಸ್ ಬಂದು ನಿಯರ್ ಅಮ್ಮ ಆಶ್ರಮ ಹತ್ರ ಇದೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ನಮ್ಮ ಮೇಕ್ ಮೈ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.